ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳಿಗೆ ತಮನ್ನಾ ಭಾಟಿಯಾ ರಾಯಭಾರಿಯಾಗಿ ಆಯ್ಕೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಸುಧಾಕರ್ ಕಿಡಿಕಾರಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಕನ್ನಡ ವಿರೋಧಿ ಮನಸ್ಥಿತಿಗೆ ಸಾಕ್ಷಿ ಅಂತ ಹೇಳಿದ್ದು, ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡ ಸಿನಿ ತಾರೆಗಳು ಕಾಣ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕನ್ನಡದವರನ್ನು ಬಿಟ್ಟು ಪರಭಾಷೆ ನಟಿಗೆ ಮಣೆ ಹಾಕಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಫೇಸ್ಬುಕ್ನಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಕಿಡಿಕಾರಿದ್ದಾರೆ. ಈ ಹಿಂದೆ ಎಲ್ಲ ಮೈಸೂರು ಸ್ಯಾಂಡಲ್ಗೆ ಯಾರು ರಾಯಭಾರಿಗಳಾಗಿದ್ದು, ಬಹಳ ಪ್ರಮುಖವಾಗಿ 2008-9 ಕಾಲದಲ್ಲೆಲ್ಲ ಮಹೇಂದ್ರ ಸಿಂಗ್ ಧೋನಿ ಇದ್ರು. ಅದಾದ ಬಳಿಕ ನಮ್ಮ ಅಪ್ಪು ಅವರನ್ನ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಬಟ್ ಇದೀಗ ನಟಿಮಣಿಯೊಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಓಕೆ, ನೀವು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು, ಯೂತ್ಸ್ನ ಅಟ್ರಾಕ್ಟ್ ಮಾಡಬೇಕು, ಎಲ್ಲ ಫೈನ್. ಬಟ್ ಸ್ಟಿಲ್ ಕನ್ನಡದಲ್ಲಿ ನಿಮ್ಗೆ ಯಾರು ಅಂತ ನಟಿಯರು ಕಾಣಿಸ್ಲಿಲ್ವಾ, ಅಷ್ಟು ಫೇಮಸ್ ಫೇಸ್ ಯಾರು ಕಾಣಿಸ್ಲಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಭಾರಿ ಚರ್ಚೆ ಆಗ್ತಿರುವಂಥ ವಿಚಾರ. ಕನ್ನಡದವ್ರನ್ನ ಬಿಟ್ಟು ಪರಭಾಷಾ ನಟಿಗೆ ಮಣೆ ಹಾಕಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ಸಿನ ಕನ್ನಡ ವಿರೋಧಿ ಮನಸ್ಥಿತಿಗೆ ಇದೊಂದು ಎಕ್ಸಾಂಪಲ್ ಅಂತ ಹೇಳಿ ಕರೀತಿದ್ದಾರೆ, ಕಿಡಿಕಾರಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸದ್ಯ ಮೈಸೂರು ಸ್ಯಾಂಡಲ್ಗೆ ತಮನ್ನಾ ರಾಯಭಾರಿಯಾಗಿ ಆಯ್ಕೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ವ್ಯಕ್ತವಾಗ್ತಿರೋದು. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿರುವಂತಹ ಪೋಸ್ಟ್ ಅನ್ನು ಗಮನಿಸ್ತಾ ಇದ್ದೀವಿ. ನೋಡಿ ಅವ್ರ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಕನ್ನಡದವರೇ ಆದಂತಹ ನಟಿ ರಮ್ಯಾ ಇಲ್ವಾ, ರಶ್ಮಿಕಾ ಇಲ್ವಾ, ಪೂಜಾ ಹೆಗ್ಡೆ ಇಲ್ವಾ, ಶ್ರೀನಿಧಿ ಶೆಟ್ಟಿ ಇಲ್ವಾ, ರುಕ್ಮಿಣಿ ವಸಂತ್ ಇಲ್ವಾ, ಇವ್ರುಗಳನ್ನೆಲ್ಲ ಬಿಟ್ಟು ನೀವು ಪರಭಾಷಾ ನಟಿಗೆ ಯಾಕೆ ಮಣೆ ಹಾಕಿದ್ದೀರಾ? ಕನ್ನಡದ ಕೀರ್ತಿ ಪತಾಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿರುವಂತಹ ನಟಿಯರು ನಮ್ಮಲ್ಲೇ ಇರಬೇಕಾದ್ರೆ ಬೇರೆ ಭಾಷೆಯವ್ರಿಗೆ, ಬೇರೆ ರಾಜ್ಯದವ್ರಿಗೆ ಯಾಕೆ ಮಣೆ ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ.